ಹಾಯ್ ಮಕ್ಕಳ, ಹೇಗಿದ್ದೀರಾ ಎಲ್ಲರೂ? ನಾನು ಕೃಷ್ಣಮೂರ್ತಿ, ಕೆಮಿಸ್ಟ್ರಿ ಫ್ಯಾಕಲ್ಟಿ. ನಾವಿವತ್ತು ಸ್ಟಡಿ ಮಾಡ್ತಾ ಇರುವಂಥ ಒಂದು ಚಾಪ್ಟರ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಅಂತ. ಬನ್ನಿ ನೋಡೋಣ, ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಓಕೆ, ಈ ಒಂದು ಚಾಪ್ಟರ್ಲಿ ನಾವು ಕಲಿಯುವಂಥ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಾವು ನೋಡೋಣ. ಓಕೆ, ನೋಡ್ತಾ ಬನ್ನಿ. Chemistry, which is a branch of science which deals with the study of matter and interaction with the surroundings. Correct? Then, ಹಾಗಾದರೆ matter ಅಂದರೆ ಏನು? Matter ಅಂದರೆ ಏನು? Anything occupies space and has certain mass. So, based on that, matter can be classified into ಏನೇನಂತ ಮಾಡ್ಬೋದು ನೋಡಿ, mixtures, ಹಾಗೆ ಪ್ಯೂರ್ ಸಬ್ಸ್ಟೆನ್ಸಸ್ ಅಂತ. ಅದೇ ರೀತಿ ಮಿಕ್ಸ್ಚರ್ಸ್ ಕ್ಯಾನ್ ಬಿ ಹೋಮೋಜಿನಿಯಸ್ ಆರ್ ಹೆಟೆರೋಜಿನಿಯಸ್. ಅದೇ ರೀತಿ ಪ್ಯೂರ್ ಸಬ್ಸ್ಟೆನ್ಸಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು, ಹೇಗೆಲ್ಲ ಮಾಡ್ಬೋದು ಕ್ಲಾಸಿಫಿಕೇಶನ್ ನೋಡ್ತಾ ಬನ್ನಿ. ಎಲಿಮೆಂಟ್ಸ್ ಅಂತ, ಕಾಂಪೌಂಡ್ಸ್ ಅಂತ. ಹಾಗಾದ್ರೆ ಈ ಒಂದು ಪರ್ಟಿಕ್ಯುಲರ್ ಬೇಸಿಸ್ ಮೇಲ್ಗಡೆ ನಾವೇನ್ ಮಾಡ್ತಾ ಇದ್ದೀವಿ ಅಂತ, ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ದ ಮ್ಯಾಟರ್ ಇಂಟು ಮೇನ್ಲಿ 2 ಕ್ಯಾಟಗರೀಸ್. ಮೊದಲನೇದು ಮಿಕ್ಸ್ಚರ್ಸ್, ಎರಡನೇದು ಪ್ಯೂರ್ ಸಬ್ಸ್ಟೆನ್ಸಸ್ ಅಂತ. ಹಾಗಾದ್ರೆ ಏನದು ನೋಡ್ತಾ ಬರುತ್ತೆ ಒನ್ ಬೈ ಒನ್. ಎಲಿಮೆಂಟ್ಸ್ ಅಂದ್ರೆ ಏನು? ಎಲಿಮೆಂಟ್ಸ್ ಆರ್ ದ ಪ್ಯೂರ್ ಸಬ್ಸ್ಟೆನ್ಸಸ್ ವಿಚ್ ಕಂಟೈನ್ ಓನ್ಲಿ ಒನ್ ಟೈಪ್. ಅರ್ಥ ಆಗ್ತಿದ್ಯಾ? ದೇ ಕೆನಾಟ್ ಬಿ ಡಿಕಂಪೋಸ್ಡ್, ಕರೆಕ್ಟ್? ಅಂಡ್ ಎಲ್ಲ ಪಾರ್ಟಿಕಲ್ಸ್ ಓನ್ಲಿ ಒನ್ ಟೈಪ್ ಆಫ್ ಆಟಮ್ಸ್ ವಿಲ್ ಬಿ ದೇರ್ ಅದರೊಳಗಡೆ. ಹಾಗಾದ್ರೆ ಎಲಿಮೆಂಟ್ ಅಂತ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಐರನ್ ಇಸ್ ಅನ್ ಎಲಿಮೆಂಟ್, ರೈಟ್? ಹೌದಲ್ವಾ? ಎಸ್. ಹಾಗಿದ್ರೆ ಸುಮಾರು ಇದಾವೆ. ಮೆಟಲ್ಸ್ ಬರುತ್ತೆ, ನಾನ್ ಮೆಟಲ್ಸ್ ಇದೆ, ಮೆಟಲಾಯ್ಡ್ಸ್ ಇದೆ. ಆಲ್ ಆರ್ ಎಲಿಮೆಂಟ್ಸ್ ಓನ್ಲಿ, ಕರೆಕ್ಟ್? ಐರನ್, ಕಾಪರ್, carbon, nitrogen, silicon, all the categories. Compounds are those which can be decomposed into simple substances. Correct? Compounds ಅನ್ನು ಏನು ಮಾಡಬಹುದು? ಬ್ರೇಕ್ ಮಾಡಬಹುದು ಅಂತ ಹೇಳಿ. ಓಕೆ, ಹಾಗಾದ್ರೆ ವಾಟರ್ನ ಬ್ರೇಕ್ ಮಾಡಿದ್ರೆ ಏನು ಬರುತ್ತೆ ನೋಡಿ? H2 ಪ್ಲಸ್ O2 ಬರುತ್ತೆ. 2H2O ತಗೊಂಡ್ರೆ 2H2 ಅಂಡ್ 2. ಹಾಗಾದ್ರೆ ಸಿಂಪ್ಲರ್ ಕಾಂಪೌಂಡ್ಸ್ ಅಂದ್ರೆ ಯಾವುದು? ಸಿಂಪ್ಲರ್ ಎಲಿಮೆಂಟ್ಸ್ ಅಥವಾ ಸ್ಪೀಶೀಸ್ ಅಂದ್ರೆ ದಟ್ ಈಸ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಹಾಗಾದ್ರೆ ಮಿಕ್ಸ್ಚರ್ ಅಂಡ್ ಕಾಂಪೌಂಡ್ಸ್ ಅಲ್ಲಿ ಏನಪ್ಪ ವ್ಯತ್ಯಾಸ ಅಂತ ಕೇಳಿದ್ರೆ, ಮಿಕ್ಸ್ಚರ್ಸ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ಕಾನ್ಸ್ಟಿಟ್ಯೂಯೆಂಟ್ಸ್ ಅನ್ನೋದು ಯಾವ ರೇಷಿಯೋದಲ್ಲಿ ಬೇಕಾದರೂ ಇರಬಹುದು. ಅದೇ ಹೇಳಿದೆ, ಮಿಕ್ಸ್ಚರ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 2 ways. ಮೊದಲನೇದು ಯಾವುದು ಅಂತ? ಎಸ್, ಕರೆಕ್ಟ್, ಹೋಮೋಜಿನಿಯಸ್. ಎರಡನೇದು ಹೆಟೆರೋಜಿನಿಯಸ್. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಇಲ್ಲಿ ನೋಡೋದಾದ್ರೆ ನಾವು ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ ನೋಡ್ತಾ ಇದ್ದೀವಿ. ಫಿಸಿಕಲ್ ಚೇಂಜಸ್ ಏನಾದರೂ ಆದ್ರೆ, ಇಫ್ ಫಿಸಿಕಲ್ ಚೇಂಜಸ್ ಹ್ಯಾಪನಿಂಗ್, ಫಿಸಿಕಲ್ ಚೇಂಜಸ್ ದಟ್ ಈಸ್ ಕಾಲ್ಡ್ ಆಸ್ ಫಿಸಿಕಲ್ ಪ್ರಾಪರ್ಟಿ. ಸೇ ಫಾರ್ ಎಕ್ಸಾಂಪಲ್ ಓಡಾ, ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ಎಕ್ಸೆಟ್ರಾ. ಸಪೋಸ್ ಏನಾದರೂ ಕೆಮಿಕಲ್ ಚೇಂಜಸ್ ಆದರೆ, ಕೆಮಿಕಲ್ ಚೇಂಜಸ್ ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ಪ್ರಾಪರ್ಟಿನೇ ಚೇಂಜ್ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ಅಸಿಡಿಟಿ, ಬೇಸಿಸಿಟಿ, ಎಕ್ಸೆಟ್ರಾ. ಹಾಗಿದ್ರೆ ಈ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ಗಳನ್ನ ನಾವು ಯಾಕೆ ಓದಬೇಕು? ಗೊತ್ತಿರುತ್ತೆ, ಕರೆಕ್ಟಾ? ಎಸ್. ಈಗ ನೋಡೋಣ 7 ಬೇಸಿಕ್ ಸಿಸ್ಟಮ್ಸ್ ಅಂತ ಹೇಳಿ. ಹಾಗಾದ್ರೆ ಬೇಸಿಕ್ SI ಯೂನಿಟ್ಸ್ಗಳು ಗೊತ್ತಿರುತ್ತೆ ನಿಮಗೆ. ಬೇಸಿಕ್ SI ಯೂನಿಟ್ಸ್ಗಳು ಯಾವ್ಯಾವ್ದಿದೆ ನೋಡ್ಕೊಳ್ಳಿ. ಲೆಂತ್ ಇದೆ, ಕರೆಕ್ಟ್? ಮಾಸ್ ಇದೆ, ಟೈಮ್ ಇದೆ, ಕರೆಂಟ್ ಇದೆ, ಎಲೆಕ್ಟ್ರಿಕ್ ಕರೆಂಟ್ ಅದೇ ಇರುತ್ತೆ. ಅದೇ ರೀತಿ ಟೆಂಪರೇಚರ್ ಇದೆ, ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್ ಇದೆ, ಅದೇ ರೀತಿ ಲ್ಯೂಮಿನಸ್ ಇಂಟೆನ್ಸಿಟಿ ಇದೆ. ಕರೆಕ್ಟ್? ನೋಡ್ಕೊಳ್ಳಿ. ಲೆಂತ್ SI ಯೂನಿಟ್ ಏನು ಬರುತ್ತೆ? ನೆನಪಿದೆಯಾ? ದಟ್ ಈಸ್ ಮಾಸ್ ಅಲ್ವಾ? ದಟ್ ಈಸ್ ಲೆಂತ್, ಮೀಟರ್, ಕ್ಷಮಿಸಿ. ಲೆಂತ್ ಅಂದ್ರೆ ಮೀಟರ್ ಅಲ್ಲಿ ಮೆಷರ್ ಮಾಡ್ತೀವಿ, ಮಾಸ್ ಅಂದ್ರೆ ಕೆಜಿನಲ್ಲಿ, ಟೈಮ್ ಅನ್ನ ಸೆಕೆಂಡ್ ಅಲ್ಲಿ ಮೆಷರ್ ಮಾಡಿದ್ರೆ, ಕರೆಂಟ್ ಅನ್ನ ಆಂಪಿಯರ್ ಅಲ್ಲಿ, ಟೆಂಪರೇಚರ್ ನ ಕೆಲ್ವಿನ್ ಅಲ್ಲಿ, ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್ ನ ಮೋಲ್ಸ್ ಅಲ್ಲಿ ಮೆಷರ್ ಮಾಡ್ತಾ ಇದೀವಿ. ಅದೇ ರೀತಿ ಈ ಒಂದು ಕ್ಯಾಂಡಲ್ ಅನ್ನ CD ಯೂನಿಟ್ ಅಲ್ಲಿ. ಇದೆಲ್ಲ 7 ಬೇಸಿಕ್
SI ಯೂನಿಟ್ಸ್ ಅಂದರೆ 7 ಬೇಸಿಕ್ SI ಯೂನಿಟ್ಸ್. ಅಥವಾ ಜಸ್ಟ್ ನೀವು ಬೇಸಿಕ್ SI ಯೂನಿಟ್ಸ್ ಅಂದರೆ ಗೊತ್ತಿರಲಿ ಸರ್, ಬೇಸಿಕ್ SI ಯೂನಿಟ್ಸ್. ನೋಡಿ ಮಕ್ಕಳ, ಇಷ್ಟೆಲ್ಲ ಹೇಳುವಾಗ ನಮಗೆ ಕೆಲವೊಂದು ಕಾನ್ಸೆಪ್ಟ್ಗಳಲ್ಲಿ ಪ್ರಿಫಿಕ್ಸಸ್ ಅನ್ನೋ ಒಂದು ವರ್ಡ್ ಬರುತ್ತೆ. ಪ್ರಿಫಿಕ್ಸ್ ಮುಂದೆ ಬರೋದಿದೆ, ನೋಡೋಣ. ಸಪೋಸ್ 10 ಇದ್ದರೆ ಅದನ್ನೇನಂತ ಕರಿತೀವಿ? ಡೆಕಾ ಅಂತ ಕರಿತೀವಿ. 10 to the power of 2 ಇದ್ರೆ ಹೆಕ್ಟೋ, HECTO, ಹೆಕ್ಟೋ ಅಂತ ಕರಿತೀವಿ. ಅದೇ ರೀತಿ 10 to the power of 3 ಇದ್ರೆ ಕಿಲೋ ಅಂತ ಕರಿತಾ ಇದೀವಿ. 10 to the power of 6 ಇದ್ರೆ ಮೆಗಾ, 9 ಇದ್ರೆ ಗೀಗಾ. ಇದೇ ರೀತಿ ಮುಂದುವರಿತಾ ಹೋಗುತ್ತೆ. ಆ ಚಾರ್ಟ್ ಅನ್ನು ನೋಡ್ಕೋಬೇಕು. ಅದೇ ರೀತಿ 10 to the power -1 ಅಂತ ತಗೊಂಡ್ರೆ ಇದು +1 ಇರುತ್ತೆ, ಇದು -1 ಇದ್ದರೆ ಅದನ್ನೇನಂತ ಕರಿತಾ ಇದೀವಿ? ಡೆಸಿ. 10 to the power of -3 ಇದ್ದರೆ ಅದನ್ನೇನಂತ ಕರಿತಾ ಇದೀವಿ? ಮಿಲಿ. ಸೆಂಟಿ ಅಂದ್ರೆ 10 to the power of -2. 10 to the power of -9 ಅಂದ್ರೆ ನ್ಯಾನೋ. 10 to the power of -15 ಅಂದ್ರೆ ಫೆಮ್ಟೋ. 10 to the power of -21 ಅಂದ್ರೆ ಝೆಪ್ಟೋ. ಕರೆಕ್ಟ್? ಝೆಪ್ಟೋ. 10 to the power of -24 ಅಂದ್ರೆ ಯೋಕ್ಟೋ ಅಂತ ಕರೀತಾ ಇದ್ದೀವಿ. ಇದಿಷ್ಟು ಪ್ರಿಫಿಕ್ಸಸ್. ಗೊತ್ತಿರಲಿ ಈ ಪ್ರಿಫಿಕ್ಸಸ್ ಗಳಿಂದ ಆಗುವಂತ ಉಪಯೋಗ ಏನು ಅಂತ ಹೇಳಿ ಮುಂದೆ ಬರೋದಿದೆ. ಹಾಗೆಯೇ ನೋಡ್ತಾ ಹೋದ್ರೆ ಮಾಸ್ ಅಂಡ್ ವೆಯ್ಟ್, ಇವೆರಡರ ಮಧ್ಯೆ ಡಿಫ್ರೆನ್ಸಸ್ ಗೊತ್ತಿರಬೇಕು. ಮಾಸ್ ಅನ್ನೋದು ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಅಂತ, ಹಾಗಾದ್ರೆ ವೆಯ್ಟ್ ಅನ್ನೋದು ಗ್ರಾವಿಟಿ ಆಕ್ಟಿಂಗ್ ಆನ್ ದಟ್. ಅದೇ ರೀತಿ ಡೆನ್ಸಿಟಿ, ಕರೆಕ್ಟಾ? ಇವೆಲ್ಲವೂ ಕೂಡ ಕೆಲವೊಂದು ಎಕ್ಸ್ಪ್ರೆಷನ್ ಯೂನಿಟ್ಸ್ಗಳು. ಹಾಗೆ ನಾವು ಕೊನೆಯದಾಗಿ ನೋಡುವಂಥದ್ದು ಟೆಂಪರೇಚರ್ ಅಂತ. ಗೊತ್ತಿರಬೇಕು ಮಕ್ಕಳೇ, ಟೆಂಪರೇಚರ್ ನಮಗೆ 3 ಸ್ಕೇಲ್ಗಳು ನಮಗೆ ಗೊತ್ತಿದೆ. ಯಾವ್ಯಾವ ಗೊತ್ತಿದೆ? ಡಿಗ್ರಿ ಸೆಲ್ಸಿಯಸ್ ಸ್ಕೇಲ್ ಗೊತ್ತಿದೆ, ಡಿಗ್ರಿ ಫ್ಯಾರನ್ಹೀಟ್ ಸ್ಕೇಲ್ ಗೊತ್ತಿದೆ, ಮತ್ತೆ ಕೆಲ್ವಿನ್ ಸ್ಕೇಲ್ ಗೊತ್ತಿದೆ. ಈ ಒಂದು ಕೆಲ್ವಿನ್ ಸ್ಕೇಲ್, ಡಿಗ್ರಿ ಸೆಲ್ಸಿಯಸ್ ಸ್ಕೇಲ್ಗಳನ್ನು ಕನ್ವರ್ಟ್ ಮಾಡ್ಕೊಳ್ಳೋದಾದ್ರೆ ನೋಡು, 1 ಡಿಗ್ರಿ ಫ್ಯಾರನ್ಹೀಟ್ ಬೇಕು ಅಂದ್ರೆ 9/5 ಇಂಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32 ಅಂತ ಕರೀತಾ ಇದೆ. ಡಿಗ್ರಿ ಸೆಲ್ಸಿಯಸ್, ಡಿಗ್ರಿ ಫ್ಯಾರನ್ಹೀಟ್ ಬೇಕು ಅಂದ್ರೆ. ಹಾಗಾದ್ರೆ ಅದೇ ರೀತಿ ನಿನಗೆ ಏನಾದರೂ ಡಿಗ್ರಿ ಸೆಲ್ಸಿಯಸ್ ಬೇಕು ಅನ್ನೋದಾದ್ರೆ 5/9 ಇಂಟು ಡಿಗ್ರಿ ಫ್ಯಾರನ್ಹೀಟ್ -32 ಈ ಒಂದು ಎಕ್ಸ್ಪ್ರೆಷನ್ ಯೂಸ್ ಮಾಡಬಹುದು. ಇನ್ನು ಕೆಲ್ವಿನ್ ಮತ್ತೆ ಡಿಗ್ರಿ ಸೆಲ್ಸಿಯಸ್ ಬಂದ್ರೆ ಕೆಲ್ವಿನ್ ಇಸ್ ಈಕ್ವಲ್ ಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273.15 ಆಡ್ ಮಾಡಿದ್ರೆ ನಿನಗೆ ಕೆಲ್ವಿನ್ ಸಿಕ್ಕೋಗುತ್ತೆ. ಅರ್ಥ ಆಗ್ತಿದೆಯಾ? ಡಿಗ್ರಿ ಸೆಲ್ಸಿಯಸ್ ಬೇಕು ಅಂದ್ರೆ ಕೊಟ್ಟಿರೋ ಕೆಲ್ವಿನ್ ಇಂದ ಏನಾಗುತ್ತೆ? 273.15 ಅನ್ನು ನೋಡ್ಬೇಕು. ಹಾಗಾದ್ರೆ ನೆಕ್ಸ್ಟ್ ಸೈಂಟಿಫಿಕ್ ನೋಟೇಷನ್ ಅನ್ನೋ ಒಂದು ವರ್ಡ್. ಸೈಂಟಿಫಿಕ್ ನೋಟೇಷನ್ ಅಂದ್ರೆ ಎಲ್ಲ ನಂಬರ್ಸ್ ಅನ್ನ ನೋಡ್ಕೊಳ್ಳಿ. ಇಲ್ಲಿ ಸೈಂಟಿಫಿಕ್ ನೋಟೇಷನ್ ಇದು ತುಂಬಾ ಇಂಪಾರ್ಟೆಂಟ್. ಸೈಂಟಿಫಿಕ್ ನೋಟೇಷನ್ ಅನ್ನೋದು ಇಲ್ಲಿ ಒಂದೆರಡು ನಂಬರ್ಗಳನ್ನ ಬರೀತೀನಿ, ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ ಅನ್ನೋದನ್ನ ನೀವು ನನಗೆ ಹೇಳಬೇಕು, ಸರಿನಾ? ಇದು ತುಂಬಾ ದೊಡ್ಡ ದೊಡ್ಡ ನಂಬರ್ಗಳು. ಸೇ ಫಾರ್ ಎಕ್ಸಾಂಪಲ್ 203.2. ನೆನ್ಪಿಟ್ಕೋ, ಇದನ್ನ ಬರೆಯೋಕ್ಕೂ ಮುಂಚೆ ನಾನು ನಿಮಗೆ ಒಂದು ಜನರಲ್ ಆಗಿರುವಂತಹ ಒಂದು ಫಾರ್ಮುಲಾ ತೋರಿಸ್ತೇನೆ. ಸೈಂಟಿಫಿಕ್ ನೋಟೇಷನ್ ಇಸ್ ಗೋಯಿಂಗ್ ಟು ಗಿವನ್ ಬೈ n ಇಂಟು 10 to the power of small n ಅಂತ. ಹಾಗಾದ್ರೆ ಆ n ವ್ಯಾಲ್ಯೂ ಎಲ್ಲಿಂದ ಎಲ್ಲಿಗೆ ಇರಬೇಕು ಅಂದ್ರೆ 1ಕ್ಕಿಂತ ಜಾಸ್ತಿ ಇರಬೇಕು, ಅಥವಾ 1 ಇರಬಹುದು, ಮತ್ತೆ 10ಕ್ಕಿಂತ ಕಡಿಮೆ ಇರಬೇಕು. ಅಂದ್ರೆ 1 to 10 ಇರಬೇಕು, 10 ಆಗಬಾರ್ದು, 9 ಪಾಯಿಂಟ್ ಇರಬಹುದು. ಇನ್ನು ಸ್ಮಾಲ್ n ಅಂದ್ರೆ ಎಷ್ಟು ಡಿಜಿಟ್ಸ್ ಅಂತ ಈಗ ನೋಡ್ಕೊಳ್ಳಿ ಮಕ್ಕಳ. ಇಲ್ಲಿ ಡೆಸಿಮಲ್ ಪಾಯಿಂಟ್ ಹಿಂದೆ ಎಷ್ಟು ಡಿಜಿಟ್ಸ್ ಇದೆ ನಾನು ಹೇಳಿದ್ದೀನಿ, 1 and 10 ಮಧ್ಯೆನೇ ಇರಬೇಕು. ಹಾಗಾದ್ರೆ ಇದನ್ನ ನಾನು 2.032 ಇಂಟು 10 to the power of 2 ಅಂತ ಬರೀಬಹುದಾ? ಬಿಕಾಸ್ ಎಡಭಾಗಕ್ಕೆ ನೀವು ಆ ಡೆಸಿಮಲ್ ಪಾಯಿಂಟ್ ಅನ್ನ ಶಿಫ್ಟ್ ಮಾಡಿದಾಗ ಈ ತಲೆ ಮೇಲೆ ಇರುತ್ತಲ್ಲ, 10ರ ತಲೆ ಮೇಲೆ ಅದರ ಒಂದೊಂದು ನಂಬರ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ಪ್ಲಸ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ನೋಡಿ, 5032.4.0 ಇದನ್ನ ನಾವೇನಾದ್ರೂ ಸೈಂಟಿಫಿಕ್ ನೋಟೇಷನ್ ಅಲ್ಲಿ ಬರೆದ್ರೆ ಏನ್ ಬರುತ್ತೆ ನೋಡ್ಕೊಳ್ಳಿ. ಎಷ್ಟು ಡೆಸಿಮಲ್ ಪಾಯಿಂಟು? 1 2 3 4. ಹಾಗಾದ್ರೆ 5.0324 ಇಂಟು 10 to the power of ಹೇಳ್ತೀರಾ ಈಗ 4 ಬರಿಬಹುದಾ? ಇದೇ ಸೈಂಟಿಫಿಕ್ ನೋಟೇಷನ್. ಇಲ್ಲಿ ನೋಡ್ಕೊ, ಈ 5 ಪಾಯಿಂಟ್ ಅಂತ ಇದೆ. ಹಾಗಾದ್ರೆ 5 ಅನ್ನೋದು ಬಿಟ್ವೀನ್ 1 and 2 ಬರುತ್ತಾ?
ಗೊತ್ತಿರಲಿ. ಎಷ್ಟೇ ದೊಡ್ಡ ನಂಬರ್ಸ್ ಇದ್ರೂ ಕೂಡ ಏನಾಗುತ್ತೆ, ಆ 1 ಮತ್ತೆ 10ರ ಮಧ್ಯೆನೆ ಬರ್ತಾ ಇರ್ತದೆ. ಇದು ಸೈಂಟಿಫಿಕ್ ನೋಟೇಶನ್, ನೆನ್ಪಿಟ್ಕೊಂಡಿರ್ಬೇಕು. ಹಾಗಾದ್ರೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ಇನ್ನೊಂದು, ಇದು ಕೂಡ ಒಂದು ತುಂಬಾ ಇಂಪಾರ್ಟೆಂಟ್, ಸಿಗ್ನಿಫಿಕೆಂಟ್ ಫಿಗರ್ಸ್. ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೊತ್ತಿದೆ. ಸಿಗ್ನಿಫಿಕೆಂಟ್ ಫಿಗರ್ಸ್ ಕೆಲವೊಂದು ನೋಡೋಣ. ಈಗ ಹೀಗೆ ಫಾರ್ ಎಕ್ಸಾಂಪಲ್ 600 ಅಂತ ತಗೊಳ್ತೀಯ. ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಇದೆ ಐಡೆಂಟಿಫೈ ಮಾಡೋದಕ್ಕಾದ್ರೆ ನೋಡಿ, ಈ 600 ಅನ್ನೋದ್ರಲ್ಲಿ ಯಾವುದೇ ಡೆಸಿಮಲ್ ಪಾಯಿಂಟ್ ಇಲ್ಲ. ಅರ್ಥ ಆಗ್ತಿದ್ಯಾ? ಇರ್ಲಿ, ಅದಕ್ಕೂ ಮುಂಚೆ 2, 3, 4 ಕರೆಕ್ಟ್, 234 ಅಂತ. ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ದೇರ್ ಅಂದ್ರೆ ನೆನ್ಪಿಟ್ಕೋ, 3 ಅಂತ ಬರೀ. 498.2 ಇದರಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಅಂದ್ರೆ 4 ಅಂತ ಬರೀತಾ ಇದೆ. 4098.2 ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದ್ರೆ 5 ಅಂತ ಬರೀತಾ ಇದೆ. ಮಕ್ಕಳು ಒಂದು ಅಬ್ಸರ್ವ್ ಮಾಡ್ತಾ ಇದ್ದೀರಾ ನೋಡ್ಕೊಳ್ಳಿ, 40 ಕರೆಕ್ಟ್, 4089.2 ಇದರಲ್ಲೂ ಕೂಡ ಎಷ್ಟು ಇದೆಯಂತೆ, 5 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆಯಂತೆ. ಅಂದ್ರೆ ಏನು, ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ದೋಸ್ ವಿಚ್ ಆರ್ ಹ್ಯಾವಿಂಗ್ ಸರ್ಟನ್ ಮೀನಿಂಗ್. ಅದನ್ನೇ ಮೀನಿಂಗ್ಫುಲ್ ಡಿಜಿಟ್ಸ್ ಅಂತ ಕೂಡ ಕರೀತಾರೆ. ನಿಮಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೊತ್ತಿರುತ್ತೆ. ಓಕೆ, ಬಿಟ್ವೀನ್ ಇದು ನೋಡು, 0 ಅಲ್ಲದ, ಇದು 0 ಅಲ್ಲದ ಡಿಜಿಟ್ ಅಂದ್ರೆ ನಾನ್ ಝೀರೋ ಡಿಜಿಟ್, ಅವುಗಳ ಮಧ್ಯೆ 0 ಬಂದ್ರೆ ಅದು ಕೂಡ ಕೌಂಟ್ ಆಗುತ್ತೆ. ಸಪೋಸ್ ಏನಾದ್ರು 400 ಅಂತ ಬರೆದಿದ್ರೆ ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ಅಂದ್ರೆ ಎಷ್ಟು ಅಂತ ಹೇಳ್ತಾ ಇದ್ದೆ, ಒಂದೇ ಒಂದು. ಅರ್ಥ ಆಗ್ತಿದೆಯಾ? ಓಕೆ, ಈ ರೀತಿಯಲ್ಲಿ ನಾವು ಹೇಳುವಂಥದ್ದು. ಹಾಗಾದ್ರೆ ಈ ಪ್ರತಿಯೊಂದನ್ನು ಕೂಡ ನಾವೇನ್ ಮಾಡ್ಬೋದು, ಸಿಗ್ನಿಫಿಕೆಂಟ್ ನೊಟೇಷನ್ ಮತ್ತೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಮತ್ತು ಸೈಂಟಿಫಿಕ್ ನೊಟೇಷನ್ ಎರಡೂ ಕೂಡ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದು, ನಾವು ಕೆಲವೊಂದು ದೊಡ್ಡ ದೊಡ್ಡ ವ್ಯಾಲ್ಯೂಗಳನ್ನ ಇಡ್ತಾ ಬರ್ಬೋದು. ಈಗ ನಿಮಗೆ ರೌಂಡಿಂಗ್ ಆಫ್ ಅಂದ್ರೆ ಗೊತ್ತಿರುತ್ತೆ, ಕರೆಕ್ಟಾ? ಹಾಗಾದ್ರೆ ಈಗ ನಾನು ಹೇಳಿಕೊಟ್ಟಿರುವಂಥದ್ದು ಅಕ್ಯುರೇಸಿ ಮತ್ತು ಪ್ರಿಸಿಷನ್. ಅಕ್ಯುರೇಸಿ ಅಂಡ್ ಪ್ರಿಸಿಷನ್ ಅಂತ ಕ್ಷಮಿಸಿ. ಇಲ್ಲಿ ನಾವು ಹೇಳ್ತಾ ಇರೋದು ಅಕ್ಯುರೇಸಿ ಅಂತ ಹೇಳಿ. ಈಗ ನೋಡೋಣ, ಯಾವುದೋ ಒಂದು ಟೈಟ್ರೇಷನ್ ಮಾಡ್ತಾ ಇದ್ದೀವಿ. ಟೈಟ್ರೇಷನ್ ಅನ್ನೋದಕ್ಕಿಂತ ನೋಡಿ, ಈಗ ನನಗೆ ಒಂದು ವ್ಯಾಲ್ಯೂ ಬರಬೇಕಿತ್ತು, 2 ಅಥವಾ 23.412 ಅನ್ನೋ ಒಂದು ನಂಬರು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಇಷ್ಟು ಪರ್ಸೆಂಟೇಜ್ ನಿಮ್ಮ ಕ್ಲಾಸಿಂದ ಬರಬೇಕು ಅಂತ. ಆದ್ರೆ ಒಬ್ಬ ಹುಡುಗ ಏನ್ ಮಾಡ್ತಾನೆ, ಮೊದಲನೇ ಟೆಸ್ಟ್ ಅಲ್ಲಿ ನೆನ್ಪಿಟ್ಕೊ, ಎ ಅನ್ನೋ ಹುಡುಗ ಮೊದಲನೇ ಟೆಸ್ಟ್ ಅಲ್ಲಿ 23.400 ಸ್ಕೋರ್ ಮಾಡ್ತಾನೆ. ಎರಡನೇ ಟೆಸ್ಟ್ ಅಲ್ಲಿ 23.00, ಮೂರನೇ ಟೆಸ್ಟ್ ಅಲ್ಲಿ 20.00. ಬಿ ಅನ್ನೋ ಹುಡುಗ ಮೊದಲನೇ ಟೆಸ್ಟ್ ಅಲ್ಲಿ 23.413, ಎರಡನೇ ಟೆಸ್ಟ್ ಅಲ್ಲಿ 23.414, ಮೂರನೇ ಟೆಸ್ಟ್ ಅಲ್ಲಿ 23.412. ಇಷ್ಟು ಪರ್ಸೆಂಟೇಜ್ ಅನ್ನು ತಗೊಳ್ತಾರೆ. ಈಗ ಇವೆರಡರಲ್ಲಿ ತುಂಬಾ ಹತ್ತಿರಕ್ಕೆ ನೋಡಿ, ಇದನ್ನು ನಾನು ಟ್ರೂ ವ್ಯಾಲ್ಯೂ ಅಂತ ತಗೊಳ್ತೇನೆ. ಟ್ರೂ ವ್ಯಾಲ್ಯೂ ಇವೆರಡರಲ್ಲಿ ಹತ್ತಿರಕ್ಕೆ ಇರುವಂಥದ್ದು, ಆ ಟ್ರೂ ವ್ಯಾಲ್ಯೂಗೆ ಹತ್ತಿರಕ್ಕೆ ಇರುವಂಥದ್ದು ಯಾವುದು ಅಂತ ಕೇಳೋದಾದ್ರೆ ನೆನ್ಪಿಟ್ಕೊಳ್ಳಿ, ಇವೆರಡು ಕೂಡ ಹತ್ತಿರನೇ ಇದೆ. ಆದ್ರೆ ಬಿಕಾಸ್ ಆಫ್ ದಿಸ್ ಒನ್, ಇದೊಂದರಿಂದ ನಾವೇನ್ ಮಾಡಿದ್ವಿ, 3 ಟ್ರಯಲ್ಗಳನ್ನ ಮಾಡಿದ್ವಿ, 3 ಟೆಸ್ಟ್ಗಳನ್ನ ಮಾಡಿದ್ವಿ. ಇದರಲ್ಲಿ ನೋಡ್ಕೊಳ್ಳಿ, ಹತ್ತಿರ ಎಲ್ಲದರಲ್ಲೂ ಸೇಮ್ ಇದೆ. ಈಗ ಹೇಳಿ, ಇದು ಅಕ್ಯುರೇಟ್ ವ್ಯಾಲ್ಯೂ ಅಂತ ಹೇಳ್ಬೋದಾ? ಅಕ್ಯುರೇಟ್ ಅಂಡ್ ಆಲ್ಸೋ ಪ್ರಿಸೈಸ್. ಹಾಗಾದ್ರೆ ಟ್ರೂ ವ್ಯಾಲ್ಯೂಗೆ ಹತ್ತಿರವಾಗಿದ್ರೆ ಅಥವಾ ಅದೇ ಟ್ರೂ ವ್ಯಾಲ್ಯೂ ಆಗಿದ್ರೆ ಅದನ್ನ ಅಕ್ಯುರೇಟ್ ವ್ಯಾಲ್ಯೂ ಅಥವಾ ಟ್ರೂ ವ್ಯಾಲ್ಯೂ ಅಂತ ಕರಿತಾ ಇದ್ದೀರಾ. ಅದಲ್ಲದ ಅಂದ್ರೆ ಟ್ರೂ ವ್ಯಾಲ್ಯೂ ಅಲ್ಲದ ಯಾವುದೇ ರಿಪೀಟೆಡ್, ಸಪೋಸ್ ಅದೇ ವ್ಯಾಲ್ಯೂಸ್ ನೋಡ್ಕೊಳ್ಳಿ, ಫಸ್ಟ್ ಟೆಸ್ಟ್ ಅಲ್ಲಿ 19.92, ಎರಡನೇ ಟೆಸ್ಟ್ ಅಲ್ಲಿ 19.93, ಮೂರನೇ ಟೆಸ್ಟ್ ಅಲ್ಲಿ 19.94 ಅಂತ. ನೆನ್ಪಿಟ್ಕೊಡಿ, ಈ ಮೂರಲ್ಲೂ ಕೂಡ 19.9, 19.9 ಇಸ್ ಕಾಮನ್. ಹಾಗಂತ ಇದಕ್ಕೆ ನೋಡು ಇದೇ ಟ್ರೂ ವ್ಯಾಲ್ಯೂ ಅಂತ ಹೇಳಕ್ಕಾಗತ್ತಾ? ಇಲ್ಲ. ಹಾಗಾದ್ರೆ 23 ಬಂದಿದ್ರೆ ಅದು ಕರೆಕ್ಟ್, ಅಂದ್ರೆ ಟ್ರೂ ವ್ಯಾಲ್ಯೂ. ಬಟ್ ಇಟ್ ಇಸ್ ಅ ಗುಡ್ ಪ್ರಿಸಿಷನ್, ಕರೆಕ್ಟ್, ಬಟ್ ನಾಟ್ ಅಕ್ಯುರೇಟ್ ಹೇಳ್ಬೋದಲ್ವಾ? ಎಸ್. ಹಾಗಿದ್ರೆ ಅಕ್ಯುರೇಸಿ ಅಂಡ್ ಪ್ರಿಸಿಷನ್ ಬಗ್ಗೆ ನಾವು ಮಾತನಾಡುವಾಗ ತುಂಬಾ
ಕೇರ್ಫುಲ್ ಆಗಿ ಇರಬೇಕು. ಓಕೆ ಮಕ್ಕಳ, ಇದಿಷ್ಟು ಗೊತ್ತಾದ ಮೇಲೆ ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ಸ್ ಅಂತ ಇದ್ರ ಬಗ್ಗೆ ಜಾಸ್ತಿ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕೆಂದ್ರೆ ಪ್ರತಿಯೊಂದಕ್ಕೂ ಅದರದೇ ಆದಂಥ ಇಂಪಾರ್ಟೆನ್ಸ್ ಇದೆ. ಯಾವ್ಯಾವ್ದಿದೆ ಕರೆಕ್ಟ್? ಲ್ಯಾವೋಸಿಯರ್ ಲ್ಯಾಪ್ಲೇಸ್ ಅನ್ನುವಂಥವನು ಕರೆಕ್ಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಕೊಡ್ತಾನೆ. ಕರೆಕ್ಟ್, ಮ್ಯಾಟರ್ ಕೆನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಡಿಸ್ಟ್ರಾಯ್ಡ್ ಅಂತ. ಡಾಲ್ಟನ್ಸ್ ಲಾ ಬರುತ್ತೆ, ಹೌದಲ್ವಾ? ಜೋಸೆಫ್ ಪ್ರೌಸ್ಟ್, a given chemical compound however prepared always contains same elements combined together in the same proportion by mass. ಅದನ್ನ ನಾವೇನಂತ ಕರಿತಾ ಇದೀವಿ? ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್, ಮಲ್ಟಿಪಲ್ ಪ್ರಪೋರ್ಷನ್, ರೆಸಿಪ್ರೋಕಲ್ ಪ್ರಪೋರ್ಷನ್ ಅಂತ ಕರಿತಾ ಇದೀವಿ. ಇದಿಷ್ಟು ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ಡಾಲ್ಟನ್ಸ್ ಥಿಯರಿ ಬರುತ್ತೆ. ಡಾಲ್ಟನ್ಸ್ ಥಿಯರಿ ಗೊತ್ತಿರುತ್ತೆ. ಪಾಸ್ಟುಲೇಟ್ಸ್ ಡಾಲ್ಟನ್ಸ್ ಥಿಯರಿನಲ್ಲಿ ಮ್ಯಾಟರ್ ಕನ್ಸಿಸ್ಟ್ ಆಫ್ ಎಕ್ಸ್ಟ್ರೀಮ್ಲಿ ಸ್ಮಾಲ್ ಇನ್ಡಿವಿಸಿಬಲ್ ಪಾರ್ಟಿಕಲ್ಸ್ ಕಾಲ್ಡ್ ಆಟಮ್ಸ್ ಅಂತ. ಕರೆಕ್ಟ್? ಮೊದಲನೇದು ಎಕ್ಸ್ಟ್ರೀಮ್ಲಿ ಸ್ಮಾಲ್. ಅದೇ ರೀತಿ ಆಟಮ್ ಇಸ್ ದ ಸಿಂಪ್ಲೆಸ್ಟ್ ಆರ್ ಸ್ಮಾಲೆಸ್ಟ್ ಪಾರ್ಟಿಕಲ್ ವಿಚ್ ಟೇಕ್ ಪಾರ್ಟ್ ಇನ್ ದ ಕೆಮಿಕಲ್ ರಿಯಾಕ್ಷನ್. ಹಾಗಾದ್ರೆ ಆಟಮ್ಸ್ ಆಫ್ ಸೇಮ್ ಸಬ್ಸ್ಟೆನ್ಸಸ್ ಆರ್ ಐಡೆಂಟಿಕಲ್ ಇನ್ ಆಲ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಈ ರೀತಿಯಾಗಿ ಅವರು ಹೇಳ್ತಾ ಹೋಗ್ತಾನೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ನಾವು ನೋಡೋಕೆ ಹೊರಟಿರುವಂಥದ್ದು ಅಟಾಮಿಕ್ ಮಾಸಸ್ ಬಗ್ಗೆ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸುಮ್ಮನೆ ರಿವಿಷನ್ಗೋಸ್ಕರ ನಿಮಗೆ MCQ ಸಾಲ್ವ್ ಮಾಡೋದಕ್ಕೆ ಬೇಕಿರುವಂಥ ಒಂದಷ್ಟು ಮಾಹಿತಿ ಇದರಲ್ಲಿ ಸಿಗ್ಬೋದು. ಅಟಾಮಿಕ್ ಮಾಸಸ್ ಅಂತ ಕರೆಕ್ಟ್? ಹಾಗಾದ್ರೆ ಅಟಾಮಿಕ್ ಮಾಸ್ ಅನ್ನು ನಾವು ಹೇಗೆ ಕೊಡ್ತಾ ಇದ್ದೀವಿ? ರಿಲೇಟಿವ್ ಅಟಾಮಿಕ್ ಮಾಸ್ ಟರ್ಮ್ಸ್ ಅಲ್ಲೇ ಕೊಡ್ಬೇಕು. ಅಂದ್ರೆ ಏನು ಅಂದ್ರೆ ಮಾಸ್ ಆಫ್ ಆಟಮ್ ಆಫ್ ಎಲಿಮೆಂಟ್, ದ ಎಲಿಮೆಂಟ್ divided by 1/12 into mass of an atom of carbon 12. ನೆನಪಿಟ್ಕೊಳ್ಳಿ ಮಕ್ಕಳ. ಹಾಗಾದ್ರೆ ಈ ಒಂದು ಮಾಸ್ ಅನ್ನ, ಅಟಾಮಿಕ್ ಮಾಸ್ ಅನ್ನ ಹೇಗೆ ಕೊಡ್ತಾ ಇದೀವಿ? ಯಾವ ಈಕ್ವೇಶನ್ ಅಂದ್ರೆ ಮಾಸ್ ಆಫ್ an atom of the element divided by 1/12 into mass of one atom of carbon 12 ಐಸೋಟೋಪ್ ಅಂತ. ಅರ್ಥ ಮಾಡ್ಕೊತಿದ್ರಲ್ವಾ? ಓಕೆ, ರೈಟ್. ಹಾಗಾದ್ರೆ ನಾವಿಲ್ಲಿ ಕೆಲವೊಂದು ಸಲ ನೋಡ್ತೀವಿ. ಹೇಗೆ ನೋಡ್ತೀವಿ? ಆವರೇಜ್ ಅಟಾಮಿಕ್ ಮಾಸ್ ಅಂತ. ನಿಮಗೆ ಆವರೇಜ್ ಅಟಾಮಿಕ್ ಮಾಸ್ ಅಂದ್ರೆ ಕೆಲವೊಂದು ಸಲ ಕನ್ಫ್ಯೂಸ್ ಆಗ್ಬೋದು. ಆವರೇಜ್ ಅಟಾಮಿಕ್ ಮಾಸ್ ಏನು? ಹಾಗಾದ್ರೆ ಆವರೇಜ್ ಅಂದ್ರೆ ನೋಡಿ, ಕಾರ್ಬನ್ ಅನ್ನೋದು ಐಸೋಟೋಪ್ ರೂಪದಲ್ಲಿ ಇರುತ್ತೆ. ಕಾರ್ಬನ್ 12, 13 ಮತ್ತೆ 14. ಅವುಗಳು ಎಷ್ಟೆಷ್ಟು ಪರ್ಸೆಂಟ್ ಅಲ್ಲಿ ಇರುತ್ತೆ ಅಟ್ಮಾಸ್ಫಿಯರ್ ಅಲ್ಲಿ ಅನ್ನೋದು ಗೊತ್ತಿರಬೇಕು. ಅದನ್ನ ನಾವೇನಂತ ತಗೊಳ್ತಾ ಇದ್ದೀವಿ? ರಿಲೇಟಿವ್ ಅಬಂಡೆನ್ಸ್ ಅಂತ. ಹೌದಲ್ವಾ? ರಿಲೇಟಿವ್ ಅಬಂಡೆನ್ಸ್ ಗೊತ್ತಿರಲಿ ಮಕ್ಕಳ. ಇದು ಐಸೋಟೋಪ್ ಅಂತೆ, ಇದು ರಿಲೇಟಿವ್ ಅಬಂಡೆನ್ಸ್ ಅಂತೆ, ಇಲ್ಲಿ ಅಟಾಮಿಕ್ ವೇಟ್. ಈಗ ನೋಡ್ಕೊಳ್ಳಿ, ಕಾರ್ಬನ್ 12 ಅನ್ನೋದು 98.892% ಅಲ್ಲಿದ್ರೆ ಅದರ ಅಟಾಮಿಕ್ ಮಾಸ್ ಎಷ್ಟಿರುತ್ತೆ? 12. ಕಾರ್ಬನ್ 13 1.108 ಇರುತ್ತಂತೆ, ಅದರದ್ದು ಮಾಸು 13.00335. ಕಾರ್ಬನ್ 14 ಅನ್ನುವಂಥದ್ದು 2 × 10⁻⁻10 ಇರುತ್ತೆ, 14.00317 ಇರುತ್ತೆ. ಇದನ್ನ ನಾವು ನೋಡಬೇಕು. ಹಾಗಾದ್ರೆ ದ ಆವರೇಜ್ ಅಟಾಮಿಕ್ ವೇಟ್ ಆಫ್ ಕಾರ್ಬನ್ ಇಸ್ ಈಕ್ವಲ್ ಟು ಹೇಗೆ ಮಾಡ್ತಾ ಇದೀವಿ? ಅರ್ಥ ಮಾಡ್ಕೊಳ್ಳಿ. ಈ ರಿಲೇಟಿವ್ ಅಬಂಡೆನ್ಸ್ ಅನ್ನೋದು ಪರ್ಸೆಂಟೇಜ್ ಲೆಕ್ಕಾಚಾರದಲ್ಲಿದೆ. 98.892 ಅಂತ ಹೇಳಿ. ಹಾಗಾದ್ರೆ ಅದನ್ನ ನೋಡ್ಕೋಬೇಕಿಲ್ಲಿ ಎಷ್ಟು ರಿಲೇಟಿವ್ ಅಬಂಡೆನ್ಸ್ ಇದೆ. ಇದರ ಸುಮ್ಮನೆ ಹಾಗೆ ಎಕ್ಸ್ ಅಂತ ತಗೊಂಡಿರಿ. ಎಕ್ಸ್ ಡಿವೈಡೆಡ್ ಬೈ 100 ನೆನ್ಪಿಟ್ಕೋಬೇಕು ಮಕ್ಕಳ. ಎಕ್ಸ್ ಡಿವೈಡೆಡ್ ಬೈ ಅಥವಾ x1 ಅಂತ ತಗೊಂಡಂತೆ ಇದು 1, ಇದು 2 ಮತ್ತೆ ಇದು 3. x1 ಡಿವೈಡೆಡ್ ಬೈ 100 into 12 plus x2 divided by 100 ಅಲ್ವಾ, 100 into 13.0033 plus x3, x ಅನ್ನು ಮೋಲ್ ಫ್ರಾಕ್ಷನ್ ಅಂದ್ಕೊಬಾರ್ದು, divided by 100 into 14. ಈಗ ಈ ಮೂರನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಒಂದು ವ್ಯಾಲ್ಯೂ ಸಿಗ್ತಾ ಇದೆ. ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಪರ್ಸೆಂಟೇಜ್ ಎಷ್ಟಿದೆ ಅಂತ. ಯು ವಿಲ್ ಗೆಟ್ ವಾಟ್? 12.011 ಯೂನಿಫೈಡ್. ಕಾರ್ಬನ್ದು
ಆವರೇಜ್ ಅಟಾಮಿಕ್ ಮಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಹೀಗೆ ನೆನಪಿಟ್ಕೊಂಡಿರ್ತೀರಲ್ವಾ. ಎಸ್, ಅದೇ ರೀತಿ ಮಾಲಿಕ್ಯುಲರ್ ಮಾಸ್. ಏನು ಮಾಲಿಕ್ಯುಲರ್ ಮಾಸ್ ಅಂದ್ರೆ, ಒಂದು ಮಾಲಿಕ್ಯೂಲ್ ಆಗಬೇಕು ಅಂದ್ರೆ ಒಂದಕ್ಕಿಂತಲೂ ಹೆಚ್ಚು ಎಲಿಮೆಂಟ್ಗಳೇನಾಗಿರ್ಬೇಕಂತೆ ಕಂಬೈನ್ ಆಗಿರ್ಬೇಕಂತೆ. ಹಾಗಾದ್ರೆ ಮಾಲಿಕ್ಯುಲರ್ ಮಾಸ್ ಈಸ್ ಈಕ್ವಲ್ ಟು, ನೋಡ್ಕೊಳ್ಳಿ, ಅಟಾಮಿಕ್ ಮಾಸಸ್, ಕ್ಷಮಿಸಿ, ಅಟಾಮಿಕ್ ಮಾಸಸ್ ಆಫ್ ಈಚ್ ಎಲಿಮೆಂಟ್, ಅಂದರೆ ಸಮ್ ಆಫ್ ಅಟಾಮಿಕ್ ಮಾಸಸ್ ಆಫ್ ಈಚ್ ಎಲಿಮೆಂಟ್. ಸೇ ಫಾರ್ ಎಕ್ಸಾಂಪಲ್, ನೋಡಿ, ವಾಟರ್ ಅನ್ನುವಂಥ ಒಂದು ಮಾಲಿಕ್ಯೂಲ್ ಇದೆ. ಇದ್ರದ್ದು ಅಟಾಮಿಕ್ ಮಾಸಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? 2 ಹೈಡ್ರೋಜನ್ ಇದೆ. ಒಂದು ಹೈಡ್ರೋಜನ್ ಮಾಸ್ 1.008 ಅಂತ ಅನ್ಕೊಳ್ಳೋಣ, ಅಥವಾ 1 ಅಂತಾನೂ ತಗೋಬಹುದು. ಪ್ಲಸ್ ಆಕ್ಸಿಜನ್ದು 16, ಈಗ ಎಷ್ಟಾಗುತ್ತೆ ನೋಡಿ, ಹತ್ರ 18 ಆಗಿರುತ್ತೆ. ಇದು ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್. ಅರ್ಥ ಆಗ್ತಿದೆಯಾ? ನೋಡಿ, ಇಲ್ಲಿ ಇನ್ನೊಂದು ಬರ್ತದೆ, ಸಲ್ಫ್ಯೂರಿಕ್ ಆಸಿಡ್ ಅಂತ. ಸಲ್ಫ್ಯೂರಿಕ್ ಆಸಿಡ್ ಮಾಲಿಕ್ಯುಲರ್ ಮಾಸ್ ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡುವಾಗ 2 ಹೈಡ್ರೋಜನ್ ಇದೆ. ಹಾಗಾದ್ರೆ ಒಂದು ಹೈಡ್ರೋಜನ್ ಮಾಸ್ 1 ಇರುತ್ತೆ, 2 ಹೈಡ್ರೋಜನ್ 2 ಆಗುತ್ತೆ. ಹಾಗೆ ಸಲ್ಫರ್ದು 32, ಆಕ್ಸಿಜನ್ 4 ಇದೆ, ಒಂದೊಂದು ಕೂಡ 14 ಬರುತ್ತೆ. ಎಲ್ಲ ನೀವು ಆಡ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ ನೋಡ್ಕೊಳ್ಳಿ, 98. ಹಾಗಾದ್ರೆ ಮಾಲಿಕ್ಯುಲರ್ ಮಾಸ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಏನ್ ಮಾಡ್ಬೋದು ನಾವು? ಹೌದಲ್ವಾ? ವೆರಿ ಗುಡ್. ಓಕೆ, ಹಾಗಿದ್ರೆ ನೋಡ್ತಾ ಬನ್ನಿ. ಇಲ್ಲಿ ನಾವು ತುಂಬಾ ಸಿಂಪಲ್ ಆಗಿ ಇನ್ನೊಂದು ಫಾರ್ಮುಲಾನ ನಾನು ನಿಮಗೆ ಹೇಳ್ಕೊಡ್ತೇನೆ. ನಂಬರ್ ಆಫ್ ಮೋಲ್ಸ್ ಅಂತ. ನಂಬರ್ ಆಫ್ ಮೋಲ್ಸ್ ಹಾಗಂದ್ರೆ ಏನು ಮಕ್ಕಳು? ನಂಬರ್ ಆಫ್ ಮೋಲ್ಸ್ ಕ್ಯಾನ್ ಬಿ ಗಿವನ್ ಬೈ, ಒಂದು ನಿಮಿಷ, ನಂಬರ್ ಆಫ್ ಮೋಲ್ಸ್ can be given by mass divided by atomic mass. ಸರಿನಾ? ಹಾಗಾದ್ರೆ ಕೆಲವೊಂದು ಕಾನ್ಸೆಪ್ಟ್ಗಳನ್ನ ಹೇಳ್ಕೊಟ್ಟಿರ್ತಾರೆ. ನಂಬರ್ ಆಫ್ ಮೋಲ್ಸ್ ಅಂದ್ರೆ, ಹಾಗಾದ್ರೆ 6 ಗ್ರಾಮ್ ಆಫ್ ಕಾರ್ಬನ್ ನಲ್ಲಿ ಎಷ್ಟು ಮೋಲ್ಸ್ ಇರುತ್ತೆ ಅಂದ್ರೆ ಏನ್ ಹೇಳ್ತೀರಾ? ಎಷ್ಟು ಕೊಟ್ಟಿದ್ದಾರೆ? ನಂಬರ್ ಆಫ್ ಮೋಲ್ಸ್ ಈಸ್ ಈಕ್ವಲ್ ಟು ಮಾಸ್ ಎಷ್ಟು ಕೊಟ್ಟಿದ್ದಾರೆ? 6 ಗ್ರಾಮ್. ಅದರ ನೆನ್ಪಿಟ್ಕೊಳ್ಳಿ, ಅಟಾಮಿಕ್ ಮಾಸ್ ಎಷ್ಟು ಬರುತ್ತೆ? 12. ಹಾಗಾದ್ರೆ 6/12 ಅಂದ್ರೆ 0.5 ಅಂದ್ರೆ 0.5 ಮೋಲ್ಸ್ ಇರುತ್ತಂತೆ. ಮಕ್ಕಳ ಅರ್ಥ ಆಗ್ತಾ ಇದೆ ಅನ್ಕೋತೀನಿ, ಹೌದಲ್ಲ? ರೈಟ್. ಹಾಗಾದ್ರೆ ನೆಕ್ಸ್ಟ್ ನಾವು ನೋಡುವಂಥದ್ದು ಮೋಲ್ ಕಾನ್ಸೆಪ್ಟ್ ಅಂತ. ಮೋಲ್ ಕಾನ್ಸೆಪ್ಟ್ ಅಂತ ಹೇಳುವಾಗ ಗೊತ್ತಿರಬೇಕು ನಿಮಗೆ, 1 ಮೋಲ್ ಆಫ್ ಎನಿ ಸಬ್ಸ್ಟೆನ್ಸ್ ಕನ್ಸಿಸ್ಟ್ ಆಫ್ ಎಷ್ಟಿರುತ್ತಂತೆ? 1 ಮೋಲ್ ಅಂತ ತಗೊಂಡ್ರೆ ಅದರಲ್ಲಿ ಎಷ್ಟು ಆಟಮ್ಸ್ ಇರುತ್ತೆ, ಮಾಲಿಕ್ಯೂಲ್ಸ್ ಇರುತ್ತೆ, ಪಾರ್ಟಿಕಲ್ಸ್ ಇರುತ್ತೆ ಅಂತ ಏನ್ ಹೇಳ್ತಾರೆ? 1 ಮೋಲ್ ಆಫ್ ಎನಿ ಸಬ್ಸ್ಟೆನ್ಸ್ ಇಸ್ ಈಕ್ವಲ್ ಟು 6.023 into 10 to the power of 23 ಆಟಮ್ಸ್ ಇರ್ಬೋದು, ಅಯಾನ್ಸ್ ಇರ್ಬೋದು, ಮಾಲಿಕ್ಯೂಲ್ಸ್ ಇರ್ಬೋದು. ಸರಿನಾ? ಸರಿನಾ ಮಕ್ಕಳ? ಎಸ್. ಹಾಗಿದ್ರೆ ನಾವಿಲ್ಲಿ ನೋಡ್ತಾ ಇರುವಂಥದ್ದು ಏನಂದ್ರೆ 1 ಮೋಲ್ ಅಂದ್ರೆ ಎಷ್ಟು, ಅದರಲ್ಲಿ ಎಷ್ಟು ಪಾರ್ಟಿಕಲ್ಗಳು ಇರುತ್ತೆ ಅಂತ. ಎಲ್ಲಾದ್ರೂ ತಗೊಳ್ಳಿ, 1 ಮೋಲ್ ಆಫ್ ಎನಿ ಸಬ್ಸ್ಟೆನ್ಸ್ ವಿಲ್ ಬಿ ಕಂಟೈನಿಂಗ್ ದ ಸೇಮ್ ನಂಬರ್ ಆಫ್ ಪಾರ್ಟಿಕಲ್ಸ್ ಅಂತ. ಸಪೋಸ್ ನಾನೀಗ ಏನಾದ್ರು 1 ಮೋಲ್ ಆಫ್ ಆಕ್ಸಿಜನ್ ಅಂತ ತಗೊಂಡ್ರೆ ಅದರಲ್ಲಿ ಎಷ್ಟಿರುತ್ತೆ? ಅಷ್ಟು ಆಕ್ಸಿಜನ್ ಮಾಲಿಕ್ಯೂಲ್ಗಳು ಇರುತ್ತೆ. ಇದಿಷ್ಟು ನನ್ನ ನೆನಪಿರುತ್ತಲ್ವಾ? ಹಾಗಾದ್ರೆ ನೆಕ್ಸ್ಟ್ ಹೆಡಿಂಗ್ ನಾವು ಹೋಗುವಂಥದ್ದು ಮಾಸ್ ಪರ್ಸೆಂಟ್ ಅಂತ.
ಮಾಸ್ ಪರ್ಸೆಂಟ್ ಅಥವಾ ಪರ್ಸೆಂಟೇಜ್ ಕಂಪೋಸಿಷನ್ ಅಂತ ಅನ್ಬೋದು. ಪರ್ಸೆಂಟೇಜ್ ಕಂಪೋಸಿಷನ್. ಪರ್ಸೆಂಟೇಜ್ ಕಂಪೋಸಿಷನ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ನೋಡ್ಕೊಳ್ಳಿ ಮಕ್ಕಳ. ದಟ್ ಈಸ್ ಈಕ್ವಲ್ ಟು ಮಾಸ್ ಆಫ್ ದ ಎಲಿಮೆಂಟ್ in the compound divided by mass. ಯಾವುದು? ಮೋಲಾರ್ ಮಾಸ್ ಆಫ್ ದ ಕಂಪೌಂಡ್. ಈಗ ನೋಡ್ಕೊಳ್ಳೋಣಂತೆ ಯಾವುದಾದ್ರೂ ಒಂದು ಎಲಿಮೆಂಟ್ ತಗೊಳ್ಳೋದಾದ್ರೆ ನೋಡಿ, ಈಗ ವಾಟರ್ ಇದೆ ಅಂತ ಅಂದ್ಕೋ. ಈ ವಾಟರ್ ಅಲ್ಲಿ ಕರೆಕ್ಟಾ, ಈ ವಾಟರ್ ಅಲ್ಲಿ ನಾನೇನಾದರೂ ಪರ್ಸೆಂಟೇಜ್ ಆಫ್ ಹೈಡ್ರೋಜನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ, ಓಕೆ ಇಲ್ಲಿ ಇಂಟು ಬರೀಲಿಲ್ಲ ನಾನು, ಮರೆತುಬಿಟ್ಟೆ, 100 ಇರಬೇಕು. ಪರ್ಸೆಂಟೇಜ್ ಆಫ್ ಹೈಡ್ರೋಜನ್ ಅಂದ್ರೆ ಎಷ್ಟು ಹೈಡ್ರೋಜನ್ ಇದೆ ಮಕ್ಕಳ? 2. ಹಾಗಾದ್ರೆ 2 ಇಂಟು 100 ಹೌದಲ್ವಾ, ಡಿವೈಡೆಡ್ ಬೈ ಮೋಲಾರ್ ಮಾಸ್ ಎಷ್ಟಿದೆ? 18. ಹಾಗಾಗಿ ಬರೋದೆಷ್ಟು? 11.18% ಬರುತ್ತೆ. ಅದೇ ರೀತಿ ಆಕ್ಸಿಜನ್ಗೆ ಕ್ಯಾಲ್ಕುಲೇಟ್ ಮಾಡಬಹುದಲ್ವಾ? ಮಾಡಿ ಎಷ್ಟು ಬರುತ್ತೆ ಅಂತ ಹೇಳಿ ನನಗೆ ಹೇಳಿ. ಈಗ ನೋಡೋದಾದ್ರೆ ಎಂಪಿರಿಕಲ್ ಫಾರ್ಮುಲಾ ಅನ್ನುವಂಥ ಒಂದು ಎಂಪಿರಿಕಲ್ ಅಂಡ್ ಮಾಲಿಕ್ಯುಲರ್ ಫಾರ್ಮುಲಾ. ಯಾವುದೇ ಎಲಿಮೆಂಟ್ಸ್ ಒಂದು ಕಾಂಪೌಂಡ್ ಅನ್ನ ಫಾರ್ಮ್ ಮಾಡ್ಕೋಬೇಕು ಅಂದ್ರೆ ಅವುಗಳಿಗೆ ಅದರದ್ದೇ ಆದಂಥ ರೇಷಿಯೋಸ್ ಇರುತ್ತೆ. ಎಷ್ಟೆಷ್ಟು ಎಲಿಮೆಂಟ್ಗಳು ಬಂದು ಕಾಂಪೌಂಡ್ ಅನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಇಲ್ಲಿ ನೋಡಿ, ನಾನು ಒಂದು ಗ್ಲುಕೋಸ್ ಅನ್ನುವಂಥ ಒಂದು ಮಾಲಿಕ್ಯೂಲ್ನ ಬರ್ಕೊಳ್ತಾ ಇದ್ದೇನೆ, C6H12O6. ಮಕ್ಕಳ ಇದರ ಸಿಂಪಲ್ ಯೂನಿಟ್ ಅನ್ನು ನೀವು ತಗೊಳ್ತಾ ಹೋದ್ರೆ 6ರಿಂದ ಎಲ್ಲವೂ ಕೂಡ ಭಾಗ ಆಗ್ತದೆ. ಇಟ್ಸ್ ಡಿವೈಡೆಡ್ ಬೈ 6. ಹಾಗಿದ್ರೆ 1 C1 H2O 1 ಬರುತ್ತೆ. ಹಾಗಾದ್ರೆ ಇವುಗಳ ರೇಷಿಯೋ ಕಾರ್ಬನ್ ಇಷ್ಟು ಹೈಡ್ರೋಜನ್ ಇಷ್ಟು ಆಕ್ಸಿಜನ್ ಅಂತ ತಗೊಂಡ್ರೆ 1:2:1 ಬರುತ್ತೆ. ಹಾಗಾದ್ರೆ ಸಿಂಪ್ಲೆಸ್ಟ್ ರೇಷಿಯೋ ಅದನ್ನೇ ನಾವು ತಗೊಳ್ತಾ ಇರೋದು ಎಂಪಿರಿಕಲ್ ರೇಷಿಯೋ. ಹಾಗಾದ್ರೆ ಏನ್ ಬರುತ್ತೆ? CH2O ಈಸ್ ಕಾಲ್ಡ್ ಆಸ್ ವಾಟ್? ಸಿಂಪ್ಲೆಸ್ಟ್ ರೇಷಿಯೋ. ಹಾಗಾದ್ರೆ ಮಾಲಿಕ್ಯುಲರ್ ಫಾರ್ಮುಲಾ ಅಂದ್ರೆ ಏನು? ಎಂಪಿರಿಕಲ್ ಫಾರ್ಮುಲಾ ಅಥವಾ ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಕರೀತಾ ಇದ್ದೀವಿ. ಮಾಲಿಕ್ಯುಲರ್ ಫಾರ್ಮುಲಾ ಅಂದ್ರೆ ಏನು? ಇಟ್ ಇಸ್ ದ ಆಕ್ಚುಯಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ನೋಡಿ, ನಮ್ಮ ಹತ್ರ CH2O ಅನ್ನುವಂಥ ಒಂದು ಫಾರ್ಮುಲಾ ಇದೆ. ಅದನ್ನ ಯಾವ್ದಂತ ಕರಿತಾ ಇದೆಯಾ? ಎಂಪಿರಿಕಲ್ ಫಾರ್ಮುಲಾ. ಇಂಟು ಸರ್ಟೈನ್ ನಂಬರ್ಸ್ ಇಂದ ಡಿವೈಡ್ ಮಾಡಿದ್ರೆ ಏನ್ ಬರ್ತಾ ಇದೆ ನಿಮಗೆ? ಮಾಲಿಕ್ಯುಲರ್ ಫಾರ್ಮುಲಾ ಬರ್ತಾ ಇದೆ. ಇಲ್ಲಿ ಯಾವುದು ಗ್ಲೂಕೋಸ್ ಬೇಕು ಅಂದ್ರೆ CH2O into 6 ಮಾಡ್ತಾ ಇದೆಯಾ? C6H12O6 ಬರ್ತಾ ಇದೆ. ಮಕ್ಕಳ ನಮಗೆ ಒಂದು ಎಕ್ಸ್ಪ್ರೆಷನ್ ಸಿಕ್ತು. ಯಾವುದೋ ಒಂದು ನಂಬರ್ ಇಂದ ನೀವು ಎಂಪಿರಿಕಲ್ ಫಾರ್ಮುಲಾನ ಮಲ್ಟಿಪ್ಲೈ ಮಾಡಿದ್ರೆ ದಟ್ ಈಸ್ ಗೋಯಿಂಗ್ ಟು ಗಿವ್ ದ ಮಾಲಿಕ್ಯುಲರ್. ಆ ನಂಬರ್ನ ನಾನು ಏನಂತ ತಗೊಳ್ತಾ ಇದ್ದೀನಿ. ಇದನ್ನು ನಾವು ಪರ್ಸೆಂಟೇಜ್ ಕಂಪೋಸಿಷನ್ ಯೂಸ್ ಮಾಡೋದಕ್ಕೆ ನಾವು ಬಳಸ್ಕೊಳ್ತೇವೆ. ಇದಿಷ್ಟು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ, ಹೌದಲ್ಲ? ರೈಟ್. ಸೊ ಇದಿಷ್ಟು ಗೊತ್ತಿದೆ ಅನ್ನೋದಾದ್ರೆ ನಾವು ಈಗ ಹೇಳುವಂಥದ್ದು ಪ್ರಾಬ್ಲಮ್ಸ್ಗಳು ಗೊತ್ತಿದೆ. ಎಂಪಿರಿಕಲ್ ಫಾರ್ಮುಲಾ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಎಂಪಿರಿಕಲ್ ಫಾರ್ಮುಲಾ ನೀವು ಡಿಡಕ್ಟ್ ಮಾಡೋ ರೀತಿ ಹೇಗೆ, ಮಾಲಿಕ್ಯುಲರ್ ವೆಯ್ಟ್ ಕೊಟ್ಟಿರ್ತಾರೆ ಅಥವಾ ವೇಪರ್ ಡೆನ್ಸಿಟಿ ಕೊಟ್ಟಿರ್ತಾರೆ. ಓಕೆನಾ ಮಕ್ಕಳ? ರೈಟ್. ಹಾಗಿದ್ರೆ ಕೆಲವೊಂದು ಬೇಸಿಕ್ ಯೂನಿಟ್ ಗೊತ್ತಿರಬೇಕು ನಿಮಗೆ. ಈ ಒಂದು ಈಕ್ವೇಶನ್ ಗೊತ್ತಿದೆ ಅಂತ ಗೊತ್ತಿದೆ. ಕಾನ್ಸಂಟ್ರೇಷನ್ ಅನ್ನುವಂಥ ಪದ ಗೊತ್ತಿದೆ ಮಕ್ಕಳ? ಇದು ಕಾನ್ಸಂಟ್ರೇಷನ್ ಅಂದ್ರೆ ಏನು? ಎಷ್ಟು ಸಬ್ಸ್ಟೆನ್ಸ್ ಆ ಒಂದು ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಲ್ಲಿ ಇದೆ. ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಅಂತ ಕೇಳಿದ್ರೆ ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇನ್ ದಟ್ ಪರ್ಟಿಕ್ಯುಲರ್ ಸೊಲ್ಯೂಷನ್. ಈ ಕಾನ್ಸಂಟ್ರೇಷನ್ ಅನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಮ್ಮ ಹತ್ರ ಬೇಕಾದಷ್ಟು ಯೂನಿಟ್ಗಳಿದೆ. ಮೊದಲನೇದಾಗಿ ಮೋಲಾರಿಟಿ. ಇದನ್ನ ಹೇಗೆ ಡಿಫೈನ್ ಮಾಡ್ತಾ ಇದ್ದೀರಾ? ಮೋಲಾರಿಟಿ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್. ಯಾವುದರ ಮೋಲ್ಸು? ಸಾಲ್ಯೂಟ್ನ ಮೋಲ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಇನ್ ಲೀಟರ್. ಆ ಲೀಟರ್ ಅಲ್ಲಿ ನಾವೇನಾದ್ರೂ ಮೆಷರ್ ಮಾಡಿದ್ರೆ ನಾವೀಗ ಬರೀತೀವಿ ನೋಡ್ಕೊಳ್ಳಿ, ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಇನ್ ಲೀಟರ್. ಅರ್ಥ ಆಗ್ತಿದ್ಯಾ? ಅಥವಾ ನಾವೇನಾದ್ರೂ ನಂಬರ್ ಆಫ್ ಮೋಲ್ಸ್ ಬೈ ವಾಲ್ಯೂಮ್ ಇನ್ cm³ ಮಾಡಿದ್ರೆ ಇಂಟು 1000 ಮಾಡಬೇಕು.
ಅವಾಗ ಎಷ್ಟು ಬರುತ್ತೋ ಅಷ್ಟು ಮೊಲಾರಿಟಿ. ಅರ್ಥ ಆಗ್ತಿದೆ ಮಕ್ಕಳ? ಇದು ಮೊಲಾರಿಟಿ ಬಗ್ಗೆ ಇರುವಂಥ ಈಕ್ವೇಶನ್. ಅದೇ ರೀತಿ ಮೊಲಾಲಿಟಿ ಬಗ್ಗೆ ಕೂಡ ಇದೆ. ಮೊಲಾರಿಟಿ, ಮೊಲಾರಿಟಿನ ಹೇಗೆ ಡಿಫೈನ್ ಮಾಡೋದು? ಇದಕ್ಕೆ ಸಿಂಬಲ್ ಬಂದ್ಬಿಟ್ಟು ಸ್ಮಾಲ್ ಎಮ್. ಹಾಗಾದ್ರೆ ದ ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ ಮಾಸ್ ಆಫ್ ದ ಸಾಲ್ವೆಂಟ್ ಇನ್ ಕೆಜಿ, ಅಥವಾ ಇಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ ಮಾಸ್ ಆಫ್ ದ ಸಾಲ್ವೆಂಟ್ ಇನ್ ಗ್ರಾಮ್ಸ್ ಇಂಟು 1000. ಹಾಗಾದ್ರೆ ಮೊಲಾಲಿಟಿ ಅಂತ ಹೇಳಿದಾಗ ನಂಬರ್ ಆಫ್ ಮೋಲ್ಸ್ ಇನ್ ಸರ್ಟೈನ್ ಮಾಸ್ ಆಫ್ ದ ಸಾಲ್ವೆಂಟ್ ಅಂತ ಕರೀತೀವಿ. ಓಕೆ, ಹಾಗಿದ್ರೆ ಮೂರನೇದು ಯಾವುದು ನಾರ್ಮಾಲಿಟಿ ಅಂತ ಹೇಳಿ. ನಾರ್ಮಾಲಿಟಿ ಇದ್ರ ಜೊತೆಯಲ್ಲಿ ಫಾರ್ಮ್ಯಾಲಿಟಿ ಇದೆ, ಮೋಲ್ ಫ್ರಾಕ್ಷನ್ ಇದೆ, ppm ಕೂಡ ಇದೆ, ಮಾಸ್ ಪರ್ಸೆಂಟ್, ವಾಲ್ಯೂಮ್ ಪರ್ಸೆಂಟ್, ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟ್ ಕೂಡ ಇದೆ. ನಾರ್ಮಾಲಿಟಿ ಇಂಡಿಕೇಟೆಡ್ ಬೈ ಎನ್. ಹಾಗಾದ್ರೆ ನಾರ್ಮಾಲಿಟಿ ಇಸ್ ಈಕ್ವಲ್ ಟು ನಂಬರ್ ಆಫ್ ಗ್ರಾಮ್ ಈಕ್ವಿವೆಲೆಂಟ್ಸ್ divided by volume of the solution in liter. ಅರ್ಥ ಮಾಡ್ಕೊಡಿ. ಇಂಟು 1000 ಯಾವಾಗ ಮಾಡ್ತೀರಾ? ಎಸ್, ನೀವು ಈ ಲೀಟರ್ ಅಲ್ಲದೆ cm³ ಅಲ್ಲಿ ಹೇಳಿದ್ರೆ. ಈ ಗ್ರಾಮ್ ಈಕ್ವಿವೆಲೆಂಟ್ ಹೇಗೆ ಮಾಡೋದು? ಕರೆಕ್ಟಾ? ಗ್ರಾಮ್ ಈಕ್ವಿವೆಲೆಂಟ್ ನೋಡ್ಕೊಳ್ಳಿ. ಗ್ರಾಮ್ ಈಕ್ವಿವೆಲೆಂಟ್ ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ, ನಿಮಗೆ ಮಾಲಿಕ್ಯುಲರ್ ವೆಯ್ಟ್ ಡಿವೈಡೆಡ್ ಬೈ, ಅರ್ಥ ಆಗ್ತಿದೆಯಾ, ಈಕ್ವಿವೆಲೆಂಟ್ ವೆಯ್ಟ್, ಅವಾಗ ಎಷ್ಟು ಬರುತ್ತೆ? ಆಗ ಇನ್ನೊಂದು ಪ್ರಾಬ್ಲಮ್ ಆಗುತ್ತೆ, ಸರ್ ಈಕ್ವಿವೆಲೆಂಟ್ ವೆಯ್ಟ್ ಅಂದ್ರೆ ಏನು ಸರ್? ಈಕ್ವಿವೆಲೆಂಟ್ ವೆಯ್ಟ್ ಅಂದ್ರೆ ಏನು ಅಂದ್ರೆ ಮಾಲಿಕ್ಯುಲರ್ ವೆಯ್ಟ್ ಡಿವೈಡೆಡ್ ಬೈ ಎನ್. ಗೊತ್ತಿಲ್ಲ. ಹಾಗಾದ್ರೆ ಗ್ರಾಮ್ ಈಕ್ವಿಲೆಂಟ್ ವೆಯ್ಟ್ ಅಂತ ತಗೋಬೇಕು. ಕ್ಷಮಿಸಿ, ಗ್ರಾಮ್ ಈಕ್ವಿಲೆಂಟ್ ವೆಯ್ಟ್ ಅಂತ ತಗೊಳ್ತಾ ಇದೀವಲ್ವಾ? ಕರೆಕ್ಟ್. ಅದ್ರಲ್ಲಿ ಸ್ವಲ್ಪ ಮಿಸ್ ಆಗಿದೆ, ನೋಡೋಣ, ಅದನ್ನ ಸರಿ ಮಾಡ್ಕೊಡ್ತೇನೆ. ನೋಡಿ, ಇಲ್ಲಿ ನಾವು ಬರ್ತಿರೋದ್ರಲ್ಲಿ ಗ್ರಾಮ್ ಈಕ್ವಿಲೆಂಟ್ ವೆಯ್ಟ್ ಅಂದ್ರೆ ಈಕ್ವಿಲೆಂಟ್ ವೆಯ್ಟ್ ಅಂತಾನೆ ಅರ್ಥ, ಅದರಲ್ಲಿ ನಂಬರ್ ಆಫ್ ಮೋಲ್ಸ್ ಅಲ್ಲ ಅದು. ಹಾಗಾದ್ರೆ ಏನ್ ಬರುತ್ತೆ ಒಂದ್ಸಲ ಹೇಳ್ತೀರಾ ಅದನ್ನ? ದಟ್ ಇಸ್ ಈಕ್ವಲ್ ಟು ಮಾಲಿಕ್ಯುಲರ್ ವೆಯ್ಟ್ ಬೈ ಎನ್. ಹಾಗಾದ್ರೆ ಎನ್ ಅನ್ನೋದು ಏನಾಗಿರುತ್ತೆ ನೋಡ್ಕೋಬೇಕು. ಎನ್ ಅನ್ನೋದು ಏನಾಗಿರುತ್ತೆ ಗೊತ್ತಿರಬೇಕು. ಹಾಗಾದ್ರೆ ಎನ್ ಅನ್ನೋದನ್ನ ಹೇಗೆ ಕೊಡ್ತಾ ಇದ್ರೆ ನೋಡಿ, ಮಾಲಿಕ್ಯುಲರ್ ವೆಯ್ಟ್ ಡಿವೈಡೆಡ್ ಬೈ ಈಕ್ವಿವೆಲೆಂಟ್ ವೆಯ್ಟ್. ಹೌದಲ್ವಾ? ರೈಟ್. ಇದಿಷ್ಟು ಈ ಚಾಪ್ಟರ್ ಅಲ್ಲಿ ನೀವು ಕಲ್ತ್ಕೊಬೇಕಾಗಿರುವಂತ ಒಂದಷ್ಟು ಬೇಸಿಕ್ಸ್. ಓಕೆ ಮಕ್ಕಳ, ಈಗ ನಾವೇನ್ ಮಾಡೋಣ, ಒಂದಷ್ಟು MCQಗಳನ್ನು ಸಾಲ್ವ್ ಮಾಡೋಣ. ಆಯ್ತಾ? ಇದಿಷ್ಟು ಆದಮೇಲೆ ನೋಡೋಣ ಎಷ್ಟು ಕಲ್ತಿದ್ದೀರಾ. ಓಕೆ.